ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬ್ಯಾಂಕಿಂಗ್ ಬೆಳಕು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ರೀಸನಿಂಗ್ ಎಬಿಲಿಟಿಯ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಲ್ಫಾ ನ್ಯೂಮರಿಕ್ ಸಿರೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಫಸ್ಟು ಬೇಸಿಕ್ಸ್ ಆಫ್ ಆಲ್ಫಾ ನ್ಯೂಮರಿಕ್ ಸಿರೀಸ್, ಆಮೇಲೆ ಕ್ವಶನ್ ಹೇಗೆ ಕೇಳ್ತಾರೆ, ಆಮೇಲೆ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಬನ್ನಿ ಬೇಸಿಕ್ಸ್ನ ತಿಳ್ಕೋಣ. ಫಸ್ಟ್ ಆಫ್ ಆಲ್ ಇದರಲ್ಲಿ ಒಂದು ಸಿರೀಸ್ ಕೊಟ್ಟಿರ್ತಾರೆ. ಈ ಥರ ಸಿರೀಸ್ ಕೊಟ್ಟಿರ್ತಾರೆ. ಈ ಕಡೆ ಎಂಡಿಗೆ ಏನಂತೀವಿ? ರೈಟ್ ಎಂಡ್ ಅಂತೀವಿ. ಈ ಸೈಡ್ ಎಂಡಿಗೆ ಏನಂತೀವಿ? ಲೆಫ್ಟ್ ಎಂಡ್ ಅಂತೀವಿ. ಇದರಲ್ಲಿ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರ್ತವೆ. ಯಾವ ಅಲ್ಫಾಬೆಟ್ಸ್ ಆಗಿರ್ಬೋದು, ಸಿಂಬಾಲ್ಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಇದರಲ್ಲಿ ಇರ್ತವೆ. ಅಲ್ಫಾಬೆಟ್ಸ್ ಅಂದರೆ ನಿಮಗೆ ಗೊತ್ತು, A to Z ಏನಿರ್ತವೆ ಇವೆಲ್ಲ ಅಲ್ಫಾಬೆಟ್ಸ್. ಸಿಂಬಾಲ್ಸ್ ಯಾವಪ್ಪ ಅಂದರೆ ಸ್ಟಾರ್, ಹ್ಯಾಶ್, @ ಆಮೇಲೆ ಆ್ಯಂಡ್ ಎಕ್ಸೆಟ್ರಾ, ಈ ಥರ ಎಲ್ಲ ಇವು ಸಿಂಬಾಲ್ಸ್ ಆಗಿರ್ತವೆ. ಇವಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತಾನು ಕರೀತಾರೆ. ನಂಬರ್ಸ್ ಅಂದ್ರೆ ನಿಮಗೆ ಗೊತ್ತು, 1 2 3 ಏನಿರ್ತಾವಲ್ಲ ಇವು ನಂಬರ್ಸ್ ಆಗಿರ್ತವೆ. ಬನ್ನಿ ಇವಾಗ ಕ್ವಶನ್ನ ಯಾವ ಥರ ಕೇಳ್ತಾರೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೋಣ. ಒಂದು ಸಿರೀಸ್ ಕೊಟ್ಟಿರ್ತಾರೆ ಅವರು. ಕ್ವಶನಲ್ಲಿ ಏನು ಕೇಳ್ಬೋದು? ಥರ್ಡ್ ಎಲಿಮೆಂಟ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳ್ಬೋದು. ನಮಗೆ ಗೊತ್ತು ಇದು ರೈಟ್ ಎಂಡ್ ಅಂತ. ಈ ರೈಟ್ ಎಂಡಿಂದ ಥರ್ಡ್ ಎಲಿಮೆಂಟ್ ಅಂತ ಕೇಳಿದ್ದಾರೆ ಅವರು. 1ನೇ ಎಲಿಮೆಂಟ್ ಇದು 2ನೇ ಎಲಿಮೆಂಟ್ ಇದು 3ನೇ ಎಲಿಮೆಂಟ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತಪ್ಪ ಅಂದರೆ ಪರ್ಸೆಂಟೇಜ್. ಇದಕ್ಕೆ ಆನ್ಸರ್ ಆಗುತ್ತೆ. ಮತ್ತು ಯಾವ ಥರ ಅವ್ರು ಕೇಳ್ಬೋದು? ಫಿಫ್ತ್ ಸಿಂಬಾಲ್ ಫ್ರಮ್ ದ ಲೆಫ್ಟ್ ಎಂಡ್. ಲೆಫ್ಟ್ ಎಂಡ್ ಅಂದರೆ ಇದು. ಲೆಫ್ಟ್ ಎಂಡಿಂದ 5th ಸಿಂಬಾಲ್ ಅಂತ ಕೇಳಿದ್ದಾರೆ. ಇವರು ಪರ್ಟಿಕ್ಯುಲರ್ ಆಗಿ ಸಿಂಬಾಲ್, ಅಲ್ಫಾಬೆಟ್ ಅಂತ ಕೇಳಿದಾಗ ಅದನ್ನಷ್ಟೇ ನಾವು ಕೌಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಸಿಂಬಾಲ್ಸ್ನ ಕೇಳಿದ್ದಾರೆ, ಸಿಂಬಾಲ್ನ ಅಷ್ಟೇ ಕೌಂಟ್ ಮಾಡೋಣ. 1 2 3 4 5 ಇದು 5th ಸಿಂಬಲ್ ಆಗಿರುತ್ತೆ, @ ಆಮೇಲೆ ಮತ್ತೆ ಯಾವ ಥರ ಅವ್ರು ಕೇಳ್ಬೋದು ಅಂದರೆ 4th ನಂಬರ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದ್ದಾರೆ. ರೈಟ್ ಎಂಡ್ ಗೊತ್ತಲ್ವ, ಇದು ರೈಟ್ ಎಂಡ್. ಇಲ್ಲಿಂದ 4th ನಂಬರ್, ಬರೀ ನಂಬರ್ನಷ್ಟೇ ಕೌಂಟ್ ಮಾಡ್ಬೇಕು ನಾವು. ಸೊ 1 2 3 4 ನಮ್ಮ ಆನ್ಸರ್ ಏನಾಗುತ್ತೆ? 5. ಆಮೇಲೆ ಕ್ವಶನ್ಸಲ್ಲಿ ಕಂಡೀಷನ್ನ ಇಡ್ತಾರೆ. ಯಾವ ಇಫ್ ಓವೆಲ್ಸ್ ಆರ್ ಡಿಲೀಟೆಡ್ ಫ್ರಮ್ ದ ಕ್ವಶನ್, ವಾಟ್ ವಿಲ್ ಬಿ 7th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಎಂಡ್ ಅಂತ ಕೇಳಿದ್ದಾರೆ. ಓವೆಲ್ಸ್ ಯಾವಪ್ಪ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತು, A E I U I A E ಇದೆಲ್ಲ ಓವೆಲ್ಸ್ ಅಂತ ಡಿಲೀಟ್ ಮಾಡಿದ್ವಿ. ನೆಕ್ಸ್ಟ್ ಇವಾಗ ಏನು ಕೇಳಿದ್ದಾರೆ? ಲೆಫ್ಟ್ ಎಂಡಿಂದ 7th ಎಲಿಮೆಂಟ್ ಕೇಳಿದ್ದಾರೆ. ಇದು ಲೆಫ್ಟ್ ಎಂಡ್ ಇಲ್ಲಿಂದ. ಸೊ 7th ಎಲಿಮೆಂಟ್ ಯಾವ್ದಾನ ಆಗಿರಲಿ, ಅದು ನಂಬರ್ಸ್, ಸಿಂಬಾಲ್ ಅಂತ ಏನು ಹೇಳಿಲ್ಲ ಅವರು, ಎಲಿಮೆಂಟ್ ಅಂತ ಕೇಳಿದ್ದಾರೆ. ಸೊ ನಾವು ಕೌಂಟ್ ಮಾಡೋಣ. 1 2 3 4 5 6 7. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ? K. ಇವಾಗ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಬನ್ನಿ. ಕ್ವಶನ್ ಏನು ಕೇಳಿದ್ದಾರೆ? ವಿಚ್ ವಿಲ್ ಬಿ 8th ಎಲಿಮೆಂಟ್ ಟು ದ ರೈಟ್ ಆಫ್ 20th ಎಲಿಮೆಂಟ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಏನು ಕೇಳಿದ್ದಾರೆ? ಬಲತುದಿಯಿಂದ 20ನೇ ಅಂಶದ ಬಲಭಾಗದ 8ನೇ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇದು ಇಂಗ್ಲೀಷಲ್ಲಿ ಏನು ಕ್ವಶನ್ ಕೊಟ್ಟಿರ್ತಾರಲ್ಲ, ನಾವು ಯಾವಾಗಲೂ ಈ ಲಾಸ್ಟ್ ಏನಿರುತ್ತಲ್ಲ ಎಂಡ್ ಎಲ್ಲಾಗುತ್ತಲ್ಲ ಅಲ್ಲಿಂದ ನಾವು ಓದೋಕೆ ಸ್ಟಾರ್ಟ್ ಮಾಡಬೇಕು. ರೈಟ್ ಎಂಡ್ ಅಂದರೆ ಯಾವುದು? ಇದು ರೈಟ್ ಎಂಡ್ ಅಂದರೆ ಇದು. ಇಲ್ಲಿಂದ ನಾವು 20th ಎಲಿಮೆಂಟ್ನ ಕೌಂಟ್ ಮಾಡಬೇಕು. ಫಸ್ಟು 3 ಮಲ್ಟಿಪಲ್ಸಲ್ಲಿ ಕೌಂಟ್ ಮಾಡೋಣ, ಈಸಿ ಆಗುತ್ತೆ. 3 6 9 12 15 18 19 20. ಸೊ 20th ಎಲಿಮೆಂಟ್ ಯಾವುದಪ್ಪ ಅಂದರೆ ಡಬ್ಲ್ಯೂನ ರೈಟಿಗೆ 8th ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ರೈಟ್ ಯಾವುದು? ಈ ಕಡೆ ಸೈಡ್ ಏನಿದೆ ಅಲ್ಲ ಇದೇ ರೈಟ್. ಈ ಕಡೆನೇ ಹೋಗ್ಬೇಕು ನಾವು. 8th ಎಲಿಮೆಂಟ್ನ ಕೌಂಟ್ ಮಾಡೋಣ. 1 2 3 4 5 6 7 8. ಸೊ ಆನ್ಸರ್ ಏನಾಗುತ್ತೆ ನಮಗೆ? T. ಇಲ್ಲಿ ಕ್ವಶನ್ಸಲ್ಲಿ ಎಲ್ಲೂ ಇಲ್ಲ ಅಂದರೆ ನಾವೇನು ಆಪ್ಷನ್ನ ಕ್ಲಿಕ್ ಮಾಡಬೇಕು, ನನ್ ಆಫ್ ದ ಅಬೋ ಅಂತ ಚೂಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ ಬನ್ನಿ. ಕ್ವಶನ್ ಏನು ಕೇಳಿದ್ದಾರೆ? ವಿಚ್ ವಿಲ್ ಬಿ 3rd ನಂಬರ್ ಟು ದ ಲೆಫ್ಟ್ ಆಫ್ 6th ಆಲ್ಫಾಬೆಟ್ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದ್ದಾರೆ.
ಇಲ್ಲಿಂದ ನಾವು ಕ್ವಶನ್ನ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಲೆಫ್ಟ್ ಎಂಡಿಂದ ಅಂದರೆ ಇದು ಲೆಫ್ಟ್ ಎಂಡಿಂದ 6 ಆಲ್ಫಾಬೆಟ್, ಬರೀ ಆಲ್ಫಾಬೆಟ್ಸ್ ಅಷ್ಟೇ ಕೌಂಟ್ ಮಾಡಬೇಕು. 1 2 3 4 5 ಇದು 6 ಆಲ್ಫಾಬೆಟ್ ಇದು. ಸೊ ಅದರದ್ದು ಲೆಫ್ಟ್ ಸೈಡ್ ಅಂದರೆ ಈ ಕಡೆನೇ ಬರಬೇಕು. ಮತ್ತೆ ಈ ಕಡೆ ಇರೋದೆಲ್ಲ ಲೆಫ್ಟು, ಈ ಕಡೆ ಇರೋದೆಲ್ಲ ರೈಟು. ಲೆಫ್ಟಿಗೆ 3rd ನಂಬರ್, ಬರೀ ನಂಬರ್ಸ್ನ ಅಷ್ಟೇ ಕೌಂಟ್ ಮಾಡಬೇಕಿಲ್ಲಿ. ನಂಬರ್ಸ್ ಯಾವ 1 2 3. ಸೊ ನಮ್ಮ ಆನ್ಸರ್ ಏನು 3. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ವಿಚ್ ವಿಲ್ ಬಿ 3rd ಸಿಂಬಲ್ ಟು ದ ರೈಟ್ ಆಫ್ 8th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಎಂಡ್ ಅಂತ ಕೇಳಿದ್ದಾರೆ. ಈ ಕನ್ನಡದಲ್ಲಿ ಹೋಗೋಣ. ಎಡತುದಿಯಿಂದ 8ನೇ ಅಂಶದ ಬಲಭಾಗದ 3ನೇ ಚಿಹ್ನೆ ಯಾವುದು? ಬರೀ ಚಿಹ್ನೆ ಅಷ್ಟೇ ಕೇಳಿದ್ದಾರೆ ಅವರು. ಎಡತುದಿ ಅಂದರೆ ಯಾವುದು? ಇದು ಎಡತುದಿಯಿಂದ 8ನೇ ಅಂಶ ಕೌಂಟ್ ಮಾಡೋಣ. 1 2 3 4 5 6 7 8. ಸೊ 8th ಎಲಿಮೆಂಟ್ ಇದು. ಇದರದ್ದು ರೈಟಿಗೆ ಅಂದರೆ ರೈಟ್ ಯಾವುದು? ಈ ಕಡೆ ಸೈಡ್. ರೈಟ್ ಅಂದರೆ ಯಾವಾಗಲೂ ಈ ಕಡೆ ಹೋಗ್ಬೇಕು ನಾವು. ಇದು ರೈಟ್ ಎಂಡ್, ಈ ಕಡೆ ಕೌಂಟ್ ಮಾಡಬೇಕು. ಲೆಫ್ಟ್ ಕಡೆ ಅಂದರೆ ಇದು ಈ ಕಡೆ ಕೌಂಟ್ ಮಾಡಬೇಕು. ಸೊ ಇವಾಗ ರೈಟ್ ಕೇಳಿದ್ದಾರೆ, ರೈಟಿಗೆ 3rd ಸಿಂಬಾಲ್ ಕೇಳಿದ್ದಾರೆ ಅವರು. ಸೊ ಸಿಂಬಾಲ್ಸ್ ಅಂದರೆ ಬರೀ ಸಿಂಬಾಲ್ಸ್ ಅಷ್ಟೇ ಲೆಕ್ಕ ಹಿಡಿಬೇಕು ಇಲ್ಲಿ. 1 2 3. ಸೊ 3rd ಸಿಂಬಾಲ್ ನಮಗೆ ಆ್ಯಂಡ್ ಆಗಿರುತ್ತೆ. ಸೊ ಆನ್ಸರ್ ಆ್ಯಂಡ್. ಇವಾಗ ನೆಕ್ಸ್ಟ್ ಕ್ವಶನ್ ನಾವು ಸಾಲ್ವ್ ಮಾಡೋಣ. ವಿಚ್ ಈಸ್ ಅ 3rd ಸಿಂಬಾಲ್ ಟು ದ ಲೆಫ್ಟ್ ಆಫ್ ಡಬ್ಲ್ಯೂ ಅಂತ ಕೇಳಿದ್ದಾರೆ. ಡಬ್ಲ್ಯೂ ಎಲ್ಲಿದೆ? ಇಲ್ಲಿದೆ. ಅದರ ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಲೆಫ್ಟ್ ಸೈಡ್ 3rd ಸಿಂಬಾಲ್ ಯಾವುದು ಅಂತ ಕೇಳಿದ್ದಾರೆ. 1ನೇ ಸಿಂಬಾಲ್, 2ನೇ ಸಿಂಬಾಲ್, 3ನೇ ಸಿಂಬಾಲ್. ಸೊ ನಮ್ಮ ಆನ್ಸರ್ ಏನಾಗುತ್ತೆ? ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಈಸ್ 6th ಎಲಿಮೆಂಟ್ ಟು ದ ಲೆಫ್ಟ್ ಆಫ್ 4th ಆಲ್ಫಾಬೆಟ್ ಫ್ರಮ್ ದ ಲೆಫ್ಟ್ ಎಂಡ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಏನು ಕೇಳಿದ್ದಾರೆ? ಎಡತುದಿಯಿಂದ 4ನೇ ಅಕ್ಷರದ ಎಡಭಾಗದ 6ನೇ ಅಂಶ ಯಾವುದು ಅಂತ ಕೇಳಿದ್ದಾರೆ. ಇಂಗ್ಲೀಷ್ ನಾ ಆವಾಗಲೇ ಹೇಳಿದಂಗೆ ಇಂಗ್ಲೀಷ್ ಕ್ವಶನಲ್ಲಿ ಯಾವಾಗಲೂ ಲಾಸ್ಟಿಂದನೇ ಕ್ವಶನ್ನ ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಏನಂತ ಕೇಳಿದ್ದಾರೆ? ಲೆಫ್ಟ್ ಎಂಡಿಂದ 4ನೇ ಆಲ್ಫಾಬೆಟ್ ಅಂತ ಕೇಳಿದ್ದಾರೆ. ಲೆಫ್ಟ್ ಎಂಡ್ ಯಾವುದು? ಇದು. ಲೆಫ್ಟ್ ಎಂಡಿಂದ 4ನೇ ಆಲ್ಫಾಬೆಟ್ ಅಂದರೆ ಆಲ್ಫಾಬೆಟ್ಸ್ ಅಷ್ಟೇ ಕೌಂಟ್ ಮಾಡಬೇಕು. 1 2 3 4. 4ನೇ ಆಲ್ಫಾಬೆಟ್ಟು ಇದು. ಅದರದ ಲೆಫ್ಟ್ ಸೈಡ್ 6th ಎಲಿಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಲೆಫ್ಟ್ ಅಂದರೆ ನಾವು ಮತ್ತೆ ಈ ಕಡೆನೇ ನೋಡಬೇಕು. 6th ಎಲಿಮೆಂಟ್. ಸೊ 6th ಎಲಿಮೆಂಟ್ನ ಕೌಂಟ್ ಮಾಡೋಣ. 1 2 3 4 5 6. ಸೊ ಆನ್ಸರ್ ಏನಾಗುತ್ತೆ? 2. ಬನ್ನಿ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ ಇವಾಗ. Which will be the 11th element from the right end if all symbols are deleted from the above ಅಂತ ಕೇಳಿದ್ದಾರೆ. ಎಲ್ಲ ಸಿಂಬಾಲ್ಸ್ ಅಂದರೆ ಗೊತ್ತಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಡಿಲೀಟ್ ಮಾಡಿದರೆ 11th ಎಲಿಮೆಂಟ್ ಯಾವುದಾಗಿರುತ್ತೆ ಫ್ರಮ್ ದ ರೈಟ್ ಎಂಡ್ ಅಂತ ಕೇಳಿದ್ದಾರೆ. ನಾವು ಎಲ್ಲ ಸಿಂಬಾಲ್ಸ್ನ ಎರೇಸ್ ಮಾಡೋಣ. ಬನ್ನಿ ಸಿಂಬಾಲ್ಸ್ನ ಎರೇಸ್ ಮಾಡೋಣ. ಈ ಥರ ಎರೇಸ್ ಮಾಡಿದ್ವಿ. ಇವಾಗ ಕೌಂಟ್ ಮಾಡೋಣ. ರೈಟ್ ಎಂಡಿಂದ 11th ಎಲಿಮೆಂಟ್ 1 2 3 4 5 6 7 8 9 10 11. ಸೊ ಆನ್ಸರ್ ಏನಾಗುತ್ತೆ ನಮಗೆ? 5. ಆನ್ಸರ್ ಏನು? 5. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.